ನಮಸ್ಕಾರ. ಆ, ನಾವೇನು ಹೋರಾಟ ಹಮ್ಮಿಕೊಂಡಿದ್ವಿ 25ನೇ ತಾರೀಕಿಂದ 3 ದಿನಕ್ಕೆ ತಾತ್ಕಾಲಿಕವಾಗಿ ಅಂತ್ಯ ಮಾಡಿದೀವಿ. ಇದರಲ್ಲಿ ಒನ್ ಆಫ್ ದಿ ಇಶ್ಯೂ ಬಂದು ಏನು ಬಂಡೀಪುರ ಮತ್ತೆ ನಾಗರೋಳೆ ಅಭಯಾರಣ್ಯದಲ್ಲಿ ಕಬಿನಿ ಬ್ಯಾಕ್ ವಾಟರ್ ಅಲ್ಲಿ ತಲೆ ಎತ್ತಿರುವಂತಹ ಅಕ್ರಮ ಕಟ್ಟಡಗಳು, ಆ ಅಕ್ರಮ ಕಟ್ಟಡಗಳಲ್ಲಿ ರೆಸಾರ್ಟ್ಗಳು, ಕ್ಲಬ್ಬು, ಬಾರು ಇತ್ಯಾದಿ ಕಮರ್ಷಿಯಲ್ ಆಕ್ಟಿವಿಟಿ ನಡೀತಿತ್ತು. ಇದು ಇಲಿಗಲ್ ಅಂತ. ಇದು ಹೆಂಗ್ ಇಲಿಗಲ್? ನಾನ್ ಬರೀ ರೆಕಾರ್ಡಲ್ಲೇ ಹೇಳ್ತಾ ಇದೆ. ತಾವು ಸಹ ಏನು ಅದಕ್ಕೆ ಆಧಾರ ಇಲ್ವಾ, ಏನು ಪ್ರೂಫ್ ಇಲ್ವಾ ಅಂತ ಕೇಳ್ತಿದ್ರಿ. ಇವತ್ತು ಪ್ರೂಫ್ ಐತೆ. ಕೋರ್ಟ್ಗೆ ಯಾಕ್ರಿ ವಕೀಲರ ನೀವು ಹೋಗಲ್ಲ ಅಂತ ಕೇಳ್ತಿದ್ರಿ. ಈಗ ಕೋರ್ಟ್ಗೆ ಹೋಗೋ ಸಮಯ ಕರೆಕ್ಟಾಗಿ ಬಂದೈತೆ. ಈಗ ನಾವು ಕೋರ್ಟ್ಗೆ ಹೋಗ್ತೀವಿ. ನಾನು ಆಲ್ರೆಡಿ ಒಂದು PIL ಹಾಕಿದ್ದೀನಿ. ಈಗ ಮತ್ತೊಂದು PIL ಹಾಕೋದಕ್ಕೆ ನನಗೇನು ಅಗತ್ಯ ದಾಖಲೆಗಳು ಬೇಕೋ ಅದು ಬಂದೈತೆ. ಇವ್ರು ಕೊಟ್ಟಿರೋ ಅಂತ ಪಟ್ಟಿಗಳಲ್ಲೇನೆ ಸಂಪೂರ್ಣವಾಗಿ 95% ಇಲಿಗಲ್ ಕಟ್ಟಡಗಳು, ಇಲಿಗಲ್ ರೆಸಾರ್ಟ್ಗಳು ನಡೀತಾ ಇರೋದು ಜಗತ್ ಜಾಹೀರಾಗೈತೆ. ನಾವು ಅವ್ರಿಗೆ ಯಾವಾಗ ಇವನ್ನೆಲ್ಲ ತೆರವು ಮಾಡ್ತೀರಾ ಅಂದಿದ್ದಕ್ಕೆ 1 ತಿಂಗಳು ಸಮಯ ತಗೊಂಡಿರೋಂಥದ್ದು. ಇದರಲ್ಲಿ 7 ರೆಸಾರ್ಟು ನೇರ ನೀರಾವರಿ ಇಲಾಖೆ ಜಾಗನ ಅವರು ಕಬಳಿಸ್ಕೊಂಡಿರೋಂಥದ್ದು. ಅದನ್ನ ತಕ್ಷಣಕ್ಕೆ ಮಾಡ್ತೀನಿ ಅಂತ ಹೇಳವ್ರೆ. ಇನ್ನು ಉಳಿಕೆದನ್ನ ನಾವು ಕಮಿಟಿ ಮುಂದೆ ಇಟ್ಬಿಟ್ಟು ಅದನ್ನೆಲ್ಲ ತೆರವು ಮಾಡೋದಕ್ಕೆ ಕ್ರಮ ತಗೊಳ್ತೀವಿ ಅಂತ ಭರವಸೆ ಕೊಟ್ಟಿದ ಮೇರೆಗೆ ನಾವು ಹಿಂದೆ ಬಂದಿದ್ದೀವಿ. ಇಲ್ಲಿ ನೋಡಿ, ನಾನು ಇದು ಮುಖ್ಯ ಅಂಶಕ್ಕೆ ಬರೋದಕ್ಕೂ ಮುಂಚೆ ಬಂಡೀಪುರ ಮತ್ತೆ ನಾಗರೋಳೆ ಏನು ನ್ಯಾಷನಲ್ ಪಾರ್ಕ್ಗಳಿದಾವೆ, ಇದು ಟೈಗರ್ ರಿಸರ್ವ್ ಸಹ ಹೌದು. ಇದು 2012ರಲ್ಲಿ ಬಂಡೀಪುರಕ್ಕೆ ಗೆಜೆಟ್ ಆಯ್ತದೆ, ನೋಟಿಫಿಕೇಶನ್ ಆಯ್ತದೆ. 2017ಕ್ಕೆ ನಾಗರೋಳೆಗೆ ಡ್ರಾಫ್ಟ್ ನೋಟಿಫಿಕೇಶನ್ ಆಗಂತದ್ದು. ಈ ನೋಟಿಫಿಕೇಶನ್ ಪ್ರಕಾರನೇ ಅಲ್ಲಿರೋಂಥ DCF ಯಾರವ್ರೆ ಫೀಲ್ಡ್ ಡೈರೆಕ್ಟರ್ ಅಂತ ಹೇಳ್ತೀವಿ, ಅವರು ಈ ನೋಟಿಫಿಕೇಶನ್ ಅಂತಾನೆ ನಡ್ಕೊಳ್ಬೇಕು. ಈ ನೋಟಿಫಿಕೇಶನ್ ಪ್ರಕಾರ ಒಂದು ಕಮಿಟಿ ಫಾರ್ಮ್ ಮಾಡಿರ್ತಾರೆ. ರೀಜನಲ್ ಕಮಿಷನರ್ ಅದಕ್ಕೆ ಹೆಡ್, ಬಾಕಿ ಎಲ್ಲ ಮೆಂಬರ್ ಸೆಕ್ರೆಟರಿಗಳು, ಮೆಂಬರ್ಸ್ಗಳು ಎಲ್ಲ ಇಲಾಖೆಗಳಿಂದನೂ ಸೇರಿಸ್ಕೊಂಡಿರ್ತಾರೆ. ಈವನ್ ಜನಪ್ರತಿನಿಧಿಗಳು ಸಹ, MLAಗಳನ್ನು. ಇಷ್ಟೆಲ್ಲ ಕಾನೂನು ಇದ್ರೂ ಸಹ ಅಲ್ಲಿ ಇಲಿಗಲ್ ಆಗಿ ಆ DC-ಗಳು ಯಾರೆಲ್ಲ ಬಂದ್ರು ಅವರು ಕೆಲವು ಭೂಮಿಗಳನ್ನ ಅಲಿನೇಷನ್ ಮಾಡ್ಕೊಟ್ಟವ್ರೆ. ಇನ್ನು ಕೆಲವರು ಅಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಯೋದಕ್ಕೆ ಪರ್ಮಿಷನ್ಗಳನ್ನ ಕೊಟ್ಟವ್ರೆ. ಸಂಪೂರ್ಣವಾಗಿ ಇಲಿಗಲ್. ಅದರಲ್ಲಿ ತಾವು ಗಮನಿಸ್ಬೋದು. ಒಂದೇ ಒಂದು ಉದಾಹರಣೆ ಮೊದಲನೇ ಪುಟದಲ್ಲೇ ಐತೆ. ಯಾವುದೋ ಲಿಂಕನ್ ವೈಲ್ಡ್ ಲೈಫ್ ರೆಸಾರ್ಟ್ ಅಂತ ಅನ್ಬಿಟ್ಟು ತೋರ್ಸವ್ರೆ. ಇದು ಬಂಡೀಪುರ ವನ್ಯಜೀವಿ ವಿಭಾಗಕ್ಕೆ ಬರ್ತದಂತೆ. ಈತ ಪ್ರಾರಂಭ ಮಾಡಿರೋದು 3/11/2017ರಲ್ಲಿ. 2012ರಲ್ಲಿ ಡ್ರಾಫ್ಟ್ ನೋಟಿಫಿಕೇಶನ್ ಆದ್ಮೇಲೆ 2017ರಲ್ಲಿ ಈ ರೆಸಾರ್ಟ್ ಪ್ರಾರಂಭ ಆಗಕ್ಕೆ ಹೆಂಗ್ ಸಾಧ್ಯ? ಆಮೇಲೆ ಇಲ್ಲಿ ತಾವು ಗಮನಿಸ್ಬೋದು, ESZ ಸಮಿತಿಯ ಅನುಮೋದನೆ ಪಡೆಯಲಾಗಿದೆ ಇಲ್ಲ. ಎಕೋ ಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿ ಅನುಮೋದನೆ ಪಡೆದೆ ಈ ರೆಸಾರ್ಟ್ ಅಲ್ಲಿ ರನ್ ಮಾಡಕ್ಕೆ ಹೆಂಗ್ ಸಾಧ್ಯ? ಇವ್ರ ಪ್ರಕಾರನೇ ಹೋದ್ರೆ 2017ರಿಂದ ಇಲ್ಲಿವರೆಗೆ ಸರಿ ಸುಮಾರು 9 ವರ್ಷ ಇಲ್ಲಿ ವ್ಯವಹಾರ ಮಾಡಿರೋಂಥದ್ದು. ಪೊಲ್ಯೂಟರ್ ಪೇ ಅಂತ ಒಂದು ಪ್ರಿನ್ಸಿಪಲ್ ಐತೆ. ಇವ್ರು ಎಷ್ಟು ನಷ್ಟ ಮಾಡಿರ್ತಾರೆ ಅರಣ್ಯಕ್ಕೆ, ಎಷ್ಟು ಪರಿಸರಕ್ಕೆ ಎಷ್ಟು ನಷ್ಟ ಮಾಡಿರ್ತಾರೆ, ಇದನ್ನೆಲ್ಲ ವಸೂಲಿ ಮಾಡಬೇಕು. ಈ ತಕ್ಷಣನೇ ಈ ತರ ಅಕ್ರಮವಾಗಿ ನಡೀತಿರೋ ಅಂತ ರೆಸಾರ್ಟ್ಗಳಿಗೆ ಬೀಗ ಹಾಕ್ಬೇಕು. ಅದೇ ರೀತಿ ನೋಡಿ, ಎವಾವ್ ಬ್ಲ್ಯಾಕ್ ಅಂತ ಅನ್ಬಿಟ್ಟು ಆರೆಂಜ್ ಕೌಂಟಿ ಅಂತ ಒಂದು ಸತ್ತೋಗಿರೋ ಸಂಸ್ಥೆ, ಅದು ಯಾವಾಗಲೂ ಇತ್ತಂತೆ. ಅದಾದ್ಮೇಲೆ ಇವಾಗ ಅದೇ ಸ್ಥಳದಲ್ಲಿ ಎವಾವ್ ಬ್ಲ್ಯಾಕ್ ಅಂತ ಅನ್ಬಿಟ್ಟು ನಡೀತಾ ಇರೋಂಥದ್ದು. ಇದು ಈಗ ಇತ್ತೀಚೆಗೆ 2020-21ರಲ್ಲೇನೋ ಪ್ರಾರಂಭ ಆಗಿರೋಂಥದ್ದು. ಇದು ಹೆಂಗ್ ನಡೆಸಕ್ ಸಾಧ್ಯ? ಇವರು ಸಹ ಎಕೋ ಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿಯಿಂದ ಪರ್ಮಿಷನ್ ತಗೊಂಡಿಲ್ಲ. ಮತ್ತೆ ಯಾರೋ GJ ರೆಡ್ಡಿ ಅನ್ನೋರು ಹೌಸಿಂಗ್ ಕಾಂಪ್ಲೆಕ್ಸ್ ಮಾಡ್ತಾವ್ರೆ, ಇವರು ಸಹ ಪಡ್ಕೊಂಡಿಲ್ಲ. ಇದಲ್ದೇನೆ ತಾವು ಗಮನಿಸ್ಬೋದು, ಕಬಿನಿ ಲ್ಯಾಂಡ್ ವ್ಯೂ ಅಂತೆ, ಎವಾವ್ ಬ್ಲ್ಯಾಕ್ ಅಂತೆ, ಮತ್ತೆ ಬೈಸನ್ ವೈಲ್ಡ್ ಲೈಫ್ ಅಂತೆ, ಆಮೇಲೆ ವಾಟರ್ವುಡ್ ರೆಸಾರ್ಟ್ ಅಂತೆ, ಕಾಡು ಮನೆ ರೆಸಾರ್ಟ್ ಅಂತೆ, ರಿಜೆಂಟಾ ಜಂಗಲ್ ಲಾಡ್ಜ್ ಅಂತೆ. ನಾನು ನಿಮ್ಗೆ ಸರ್ಕಾರಿ ದಾಖಲೆಗಳು ಕೊಡ್ತಾ ಇರೋಂಥದ್ದು. ದಿ ಕಾವ್ ಸಫಾರಿ, ಕಾವ್ ಬಿಲ್ಡಿಂಗು, ರೆಡ್ ಅರ್ತ್, ಡ್ರ್ಯಾಗನ್ ರೆಸಾರ್ಟು, ಡಿಸ್ಕವರಿ ವಿಲೇಜು, ಆಮೇಲೆ ದಿ ಫೈರ್ ಫ್ಲೈಸ್, ಕಬಿನಿ ಕಾನನ, ಎಕ್ಸಾಟಿಕ್, ಎಲಿಫೆಂಟ್ ರಿವರ್ ರಾಂಚು, ಕಾಸ್ಮೆಟಿಕ್ ಕನೆಕ್ಟ್, ಆಮೇಲೆ ನಿರುತ್ತರ ಕಬಿನಿ, ಸಂದೇಶ್ ವಾಟರ್ ಎಡ್ಜು, ರಿವರ್ ಗೋಲ್ಡನ್ನು, ಆಮೇಲೆ ಕಂಟ್ರಿ ಹೆವನ್, ಕಬಿನಿ ಫಾರಂ ಸ್ಟೇ, ಮತ್ತೆ MS ಫಾರಂ ಹೌಸ್ ಅಂತ ಇಷ್ಟು ರೆಸಾರ್ಟ್ಗಳು ಯಾವುದೂ ಎಕೋ ಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿಯಿಂದ ಪರ್ಮಿಷನ್ ತಗೊಂಡಿಲ್ಲ ಅಂತ ಅಂದ್ಬಿಟ್ಟು ಅವರೇ ಕೊಡ್ತಾ ಇರೋಂಥದ್ದು. 16 ವರ್ಷಗಳಿಂದ ಈ ರೆಸಾರ್ಟ್ಗಳು ಅಲ್ಲಿ ಕಾರ್ಯನಿರ್ವಹಿಸಕ್ಕೆ ಹೆಂಗ್ ಸಾಧ್ಯ? ನಾವು ಸೇವ್ ಕಬಿನಿ ತಂಡದಿಂದ ಅವ್ರಿಗೆ ನಿದ್ರೆಲಿದ್ದವ್ರಿಗೆ ಎಬ್ರಿಸಿದ್ರೆ ಮಾತ್ರನೇ ಕೆಲಸ ಮಾಡೋದು. ಇದು ಅವ್ರ ಡ್ಯೂಟಿ, ಮಾಡ್ಬೇಕಾಗಿತ್ತು, ಮಾಡಿಲ್ದೇ ಇರೋದು ದುರಂತ. ಮತ್ತ ಇನ್ನೊಂದು, ನಾವೇನು ದೂರುದಾರರ ಲಿಸ್ಟ್ ಕೊಟ್ಟಿದೀವಲ್ವಾ, ಸಂಪೂರ್ಣವಾಗಿ ಎಲ್ಲಾ ಕಟ್ಟಡಗಳನ್ನು ಇವರು ಸಮೀಕ್ಷೆ ಮಾಡಿಲ್ಲ. ಎಲ್ಲಾ ಕಟ್ಟಡಗಳನ್ನು ಹೋಗ್ಬಿಟ್ಟು ಇವರು ಪರಿಶೀಲನೆ ಮಾಡಿಲ್ಲ. ಅಲ್ಲಿ ಯಾರು ಮಾಲೀಕರು ಆ ರೆಸಾರ್ಟ್ಗಳಿಗೆ ಅದರ ವಿವರನ ಬಹಿರಂಗ ಪಡಿಸಿಲ್ಲ. ಆಮೇಲೆ
ಆಮೇಲೆ ಆ ಮಾಲೀಕರಿಗೆ ಮಾಲೀಕತ್ವ ಇರೋಂಥ ದಾಖಲೆ ಎಷ್ಟು, ಅವ್ರ ಸ್ವಾಧೀನದಲ್ಲಿ ಇರೋದೆಷ್ಟು, ಅದನ್ನು ಸಹ ಇವರು ಬಹಿರಂಗ ಪಡಿಸಿಲ್ಲ. ಜೊತೆಗೆ ಅವ್ರಿಗೆ ಕಟ್ಟಡ ಕಟ್ಕೊಂಡವ್ರಲ್ಲ, ರೈಟ್ಲಿ ಆರ್ ರಾಂಗ್ಲಿ ಏನೋ ಒಂದು ಪರ್ಮಿಷನ್ ಕೊಟ್ಟವ್ರೆ ಅಂತ ಹೇಳ್ತಾರೆ, ಅದು ಪರ್ಮಿಷನ್ ಸಿಕ್ಕಿರೋ ಅಂತ ಕಟ್ಟಡ ಎಷ್ಟು, ಇವ್ರು ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಕಟ್ಟಿರೋ ಕಟ್ಟಡ ಎಷ್ಟು, ಇದನ್ನು ಸಹ ಇಲ್ಲ. ಇದನ್ನ ನಾವು ಕೇಳಲಾಗಿ ಇನ್ನ 1 ತಿಂಗಳೊಳಗಡೆ ಕೊಡ್ತೀನಿ ಅಂತ ಅಂದವ್ರೆ. ಈಗ ನಾವು ಪ್ರಾಥಮಿಕ ಹಂತದಲ್ಲಿ ನಾವು ಜಯ ಸಾಧಿಸಿದೀವಿ. ನೋಡಿ, ಇವಾಗ ಇಲಿಗಲ್ ಕಟ್ಟಡಗಳನ್ನ ಒತ್ತುವರಿ ತೆರವು ಮಾಡ್ತೀವಿ, ನೆಕ್ಸ್ಟ್ ಕಟ್ಟಡಗಳನ್ನ ಡೆಮಾಲಿಷ್ ಮಾಡ್ತೀವಿ ಅಂತಾರೆ. ನೋಡಿ, ಈ ತರ ಕಟ್ಟಡಗಳು ಇಲಿಗಲೋ ಲೀಗಲೋ ಹೇಳೇ ಇಲ್ಲ ಇವರು. ಬರೀ ಒತ್ತುವರಿ ಆಗೈತೆ, ಒತ್ತುವರಿ ತೆರವು ಮಾಡ್ತೀನಿ, ಇಷ್ಟು ಮಾತ್ರನೇ ಹೇಳ್ತಿರಂಥದ್ದು. ಈ ನಮಗೆ ಸಹಕಾರ ಕೊಟ್ಟಂತ ಮಾಧ್ಯಮ ಮಿತ್ರರಿಗೆ, ಇಷ್ಟು ರಿಸಲ್ಟ್ ಬರೋದಕ್ಕೆ ಕಾರಣಕರ್ತರಾದಂತ ಎಲ್ಲರಿಗೂ ಸಹ ಧನ್ಯವಾದಗಳು. ಫಸ್ಟ್ ದಿವಸದಿಂದನೂ ರವಿ ಅಣ್ಣ ಆಗ್ಬೋದು, ಆನಂದ್ ಅಣ್ಣ ಆಗ್ಬೋದು, ಚಂದನ್ ಅಣ್ಣ ಆಗ್ಬೋದು, ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ಏನಾದ್ರು ಪ್ರಶ್ನೆ ಇದ್ರೆ ದಯಮಾಡಿ ತಾವು ಕೇಳಬಹುದು. ಸರ್, ಇವಾಗ ಇವರೇ ಅಡ್ಮಿಟೆಡ್ ಫ್ಯಾಕ್ಟ್ ಸರ್. ಆ ಅದನ್ನ ತಾವು ಸಹ ಪ್ರಶ್ನೆ ಮಾಡಬೇಕು, ಎಲ್ಲ ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು. ಅರಣ್ಯ ಬಂದು ಎಲ್ಲಾರ ಸೊತ್ತು ಸಾಂವಿಧಾನಿಕ ಕರ್ತವ್ಯ ರಕ್ಷಣೆ ಮಾಡ್ಬೇಕಾಗಿರೋಂಥದ್ದು. ಈ ಅಧಿಕಾರಿಗಳು ಸಂಬಳ ತಗೊಂತಾರೆ, ಗೌರ್ಮೆಂಟ್ ಸಂಬಳ ಅಂತ ಅಂದ್ರೆ ಸಂವಿಧಾನನ ರಕ್ಷಣೆ ಮಾಡ್ಬೇಕಾಗಿರೋಂಥದ್ದು ಇವ್ರ ಜವಾಬ್ದಾರಿ. ಇವ್ರು ಹಿಂಗ್ 16 ವರ್ಷದಿಂದ ರೆಸಾರ್ಟ್ಗಳು ಅಲ್ಲಿ ರನ್ ಆಯ್ತಾ ಇದಾವೆ, ಯಾವುದೇ ರೀತಿ ಲೈಸೆನ್ಸ್ ತಗೊಂಡಿಲ್ಲ ಅಂತ ಅಂದ್ರೆ ಗೊತ್ತಿದ್ದು ಸುಮ್ನವ್ರೆ ಅಂತ ಅಂದ್ರೆ ಅವ್ರೇನೋ ಕಪ್ಪ ಕಾಣಿಕೆ ತಗೊಂಡಿರ್ತಾರೆ. ಈ ರೀತಿ ಎಲ್ಲ ಲೆಟರ್ ಕೊಟ್ಬಿಟ್ಟು ಡೆಮಾಲಿಷ್ ಮಾಡೋದಲ್ಲ. ಇಲಿಗಲ್ ಇದ್ದಾಗ ಅವರು ಇಮಿಡಿಯೇಟ್ ಆಗಿ ಹೋಗಿ ಲಾಕ್ ಡೌನ್ ಮಾಡಬೇಕು. ಲಾಕ್ ಡೌನ್ ಮಾಡೋದ್ ಬಿಟ್ಬಿಟ್ಟು ನಮ್ಗೆ ಲೆಟರ್ ಕೊಟ್ಕೊಂಡು ಇನ್ನೊಂದು ತಿಂಗಳು ಟೈಮ್ ಕೊಡಿ ಅಂತ ಹೇಳ್ತಾರೆ. ಇದ್ರ ಅರ್ಥ ಏನೋ ಅವ್ರಿಗೆ ಇಂಡೈರೆಕ್ಟ್ ಆಗಿ ಸಹಾಯ ಮಾಡಕ್ ಮಾಡ್ತಾರೋ, ಅಥವಾ ಅವ್ರಿಗೆ ಇನ್ನೇನಾದ್ರೂ ಕೋರ್ಟ್ ಗಿರ್ಟ್ಗೆ ಹೋಗೋದಕ್ಕೆ ಅನುಕೂಲ ಮಾಡ್ಕೊಡಕ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಈಗ ರೀಜನಲ್ ಕಮಿಷನರು ಮತ್ತೆ ಡೆಪ್ಟಿ ಕಮಿಷನರ್ ಏನ್ ಹೇಳವ್ರೆ, ಇಮಿಡಿಯೇಟ್ ಆಗಿ ನಾನು ಇದನ್ನ ಡೆಮಾಲಿಷ್ ಮಾಡೋದ್ರ ಕಡೆ ಗಮನ ಕೊಡ್ತೀನಿ ಅಂತ ಹೇಳವ್ರೆ. ಮತ್ತೆ ಇನ್ನೊಂದು ಹೆಚ್ಚಾಗಿ ಇನ್ನೊಂದಷ್ಟು ಏನು ಬಿಟ್ಬಿಟ್ಟವ್ರಲ್ಲ, ನಾವೊಂದಷ್ಟು ಪ್ರಭಾವಿಗಳ ಹೆಸರು ಹೇಳ್ಬಿಟ್ಟು ಕೊಟ್ಟಿದ್ವಲ್ಲ, ಅವ್ರನ್ನೆಲ್ಲ ಬಿಟ್ಟವ್ರೆ, ಅದನ್ನೆಲ್ಲ ಸಮೀಕ್ಷೆ ಮಾಡ್ತೀನಿ ಇನ್ನೊಂದು ತಿಂಗಳೊಳಗಡೆ ಅಂತ ಹೇಳವ್ರೆ ಸರ್. ಈಗ ರೆಕಾರ್ಡ್ಸ್ ನಮ್ಮ ಹತ್ರ ಸಂಪೂರ್ಣವಾಗೈತೆ. ಈಗ ನ್ಯಾಯಾಲಯಕ್ಕೆ ಹೋಗಕ್ಕೆ ರೈಟ್ ಟೈಮು. ಸಾರ್ವಜನಿಕರು, ಪರಿಸರವಾದಿಗಳು, ರೈತ ಸಂಘಟನೆಯವರು, ಇತರ ಸಂಘಟನೆಯವರು ಯಾರಾದ್ರೂ ಈ ರೆಕಾರ್ಡ್ಸ್ ಕೇಳಿದ್ರೆ ನಾವು ಕೊಡೋದಕ್ಕೆ ಸಿದ್ರಿದ್ದೀವಿ. ಅವರು ಸಹ ನ್ಯಾಯಾಲಯನ ಅಪ್ರೋಚ್ ಮಾಡ್ಬೋದು, ನಾವು ಸಹ ನ್ಯಾಯಾಲಯನ ಅಪ್ರೋಚ್ ಮಾಡ್ತೀವಿ. ಇದನ್ನ ಡೆಮಾಲಿಷ್ ಮಾಡಿಸಿ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಬಂದೇ ಬರ್ತೀವಿ. ದಯಮಾಡಿ ತಮ್ಮ ಪ್ರಶ್ನೆಗಳು, ಡೌಟ್ಸ್ ಇರೋರು ಕೇಳ್ಬೋದು.